ಶ್ರೀರಾಮುಲು ಜನ ಎಲ್ಲರಿದ್ದಾರೆ ಅಂತೇಳಿ ಅಲ್ಲೇ ಹೇಳಿದೆ. ನಾನು ಹೇಳಿದ ತಕ್ಷಣ ಇವತ್ತು ಫೈರಿಂಗ್ ನನ್ನದನ್ನದಂತ 4 ರೌಂಡ್ ಫೈರ್ ಮಾಡಿದ್ರು. ಗಾಳಿಯಲ್ಲಿ ಗುಂಡಾರಿಸಿದ್ರ ಅಥವಾ ನಿಮ್ಮ ಮೇಲೆ? ಗಾಳಿಯಲ್ಲಿ ಒಂದು 3-4 ಗುಂಡಾರಿಸಿದ್ದು. ಒಬ್ರು ಇಬ್ರು ಗನ್ಮ್ಯಾನ್ಗಳು, ಇಬ್ಬರು ಸ್ಟ್ರೈಟ್ ಅವೇ ಅವನು ಸತೀಶ್ ರೆಡ್ಡಿ ನಮ್ಮ ಹುಡುಗರು ಹೇಳ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆಗೆ ಬಿಜೆಪಿ ನಾಯಕ ಶ್ರೀರಾಮುಲು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇದ್ದೀವಿ, ಇದೀಗ 2 ಗುಂಪುಗಳ ನಡುವೆ ಒಬ್ಬ ಅಮಾಯಕ ಜೀವ ಬಲಿಯಾಗಿದೆ. ಏನ್ ಸರ್ ಆಕ್ಚುಲಿ ನಿಜಕ್ಕೂ ಏನಾಗಿದೆ, ಏನ್ ವಿಷಯ, ಯಾವ ಒಂದು ವಿಚಾರ ಇದು ಎಲ್ಲವೂ ಸರ್ ಓಪನ್ ಆಗಿ ಹೇಳಿದ್ರೆ, ಈ ಜನಾರ್ದನ್ ರೆಡ್ಡಿ ಅವರು ಮನೆ ಎದುರುಗಡೆ ಯಾರು ಅವನು ಸತೀಶ್ ರೆಡ್ಡಿ ಅನ್ನೋಂಥವ್ರು ಅವ್ರ ಹಿಂಬಾಲಕರು ಎಲ್ಲಾರು ಕೂಡ ಬಂದು ಬ್ಯಾನರ್ ಕಟ್ಟಕ್ ಪ್ರಯತ್ನ ಮಾಡ್ಯಾರ್ರಿ. ಆ ಬ್ಯಾನರ್ ಕಟ್ಟುವಂತ ಟೈಮಲ್ಲಿ ಬೆಳಿಗ್ಗೆ ಜನಾರ್ದನ್ ರೆಡ್ಡಿ ಅವರು ಹೇಳಿದಾರಂತೆ, ಎಂತ ಟೈಮಲ್ಲಿ ನಮ್ಮ ಮನೆಗೆ ರಸ್ತೆಗೆ ಹೋಗಕ್ಕೆ ನನಗೆ ಅವಕಾಶ ಮಾಡಿಕೊಡ್ರಿ, ದಯವಿಟ್ಟು ನನ್ನ ಮನೆ ಎದುರುಗಡೆ ಬ್ಯಾನರ್ ಕಟ್ಟಬೇಡ್ರಿ, ಮನೆ ಎದುರುಗಡೆ ಅಂದ್ರೆ ಮನೆಗೆ ಹೋಗುವಂತ ರಸ್ತೆಯಲ್ಲಿ ಬ್ಯಾನರ್ ಕಟ್ಟಬೇಡ್ರಿ ಅಂತ ಹೇಳಿದಾರಂತ್ರಿ. ಆಮೇಲೆ ಏನಾಗಿದೆ, ಸಾಯಂಕಾಲ ಬಂದು ಸ್ವಲ್ಪ ಒಂದು ಓಡಾಡ್ರನ್ನೆಲ್ಲ ಕರ್ಕೊಂಡ್ಬಂದು ಗನ್ಮೆನ್ ಎಲ್ಲ ಕರ್ಕೊಂಡ್ಬಂದು ಕುಡಿದು ಅವ್ರ ಮನೆ ಎದುರುಗಡೆ ಕುರ್ಚಿ ಹಾಕೊಂಡು ಕುಂತು ಎಲ್ಲ ವೆಪನ್ಸ್ ಹಿಡ್ಕೊಂಡ್ಬಂದು ಅವ್ರ ಬ್ಯಾನರ್ ಕಟ್ಸಕ್ ಹೋಗಿದಾರಂತ್ರಿ. ಅಷ್ಟೊತ್ತೊಳಗೆ ಜನಾರ್ದನ್ ರೆಡ್ಡಿ ಬಂದಾರ, ನಾನು ಕೂಡ ಅಲ್ಲಿ ಸೇರ್ಕೊಂಡಿದ್ದೀನಿ. ಅಷ್ಟೊತ್ತೊಳಗೆ ಘರ್ಷಣೆ ಆಗಿದ್ರಿ. ಪೊಲೀಸರು ಇನ್ನ ಫೈರ್ ಮಾಡ್ಲಿಕ್ಕೆ ಮುಂಚೆನೆ ಅವ್ರ ಬಾಡಿ ಗಾರ್ಡ್ ಎಲ್ಲ ಫೈರ್ ಮಾಡಕ್ ಶುರು ಮಾಡಿಬಿಟ್ಟಾರ್ರಿ ಓಪನ್ ಆಗಿ. ಆ ಫೈರ್ ಮಾಡಿದ ತಕ್ಷಣ ಆಮೇಲೆ ಅವರೆಲ್ಲ ಕೂಡ ಹಿಂಬಾಲಕರೆಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಮಚ್ಚುಗಳು ತಗೊಂಡು ಹಂಗ ಅಂತ ಟೈಮಲ್ಲಿ ಪೊಲೀಸರು ಬಂದು ಪೊಲೀಸರು ಕೂಡ ಫೈರ್ ಮಾಡ್ಯಾರ್ರಿ. ಓಕೆ ಸರ್, ಈಗ ಭರತ್ ರೆಡ್ಡಿ ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಹುಡುಗ ಇದೀಗ ಅಮಾಯಕ ಹುಡುಗನ ಈಗ ಬಲಿ ಪಡೆದುಕೊಂಡಿದ್ದಾರೆ, ನಾನು ಇಷ್ಟಕ್ಕೆ ಬಿಡಲ್ಲ ಅಂತ ಅವರೇ ಆರೋಪ ಮಾಡ್ತಾ ಇದಾರಲ್ಲ ಸರ್. ಹೇಳ್ತೀನಿ ನೋಡ್ರಿ, ಯಾರು ಕೂಡ ಕಾನೂನನ್ನು ಕೈ ತಗೊಳಕ್ ಆಗಲ್ರಿ. ಕಾನೂನು ಬಹಳ ದೊಡ್ಡದ್ರಿ. ಆಕಸ್ಮಿಕವಾಗಿ ನಮ್ ಕಡೆಯಿಂದ ಒಂದು ತಪ್ಪು ಆಗಿಲ್ಲ ರೀ. ಐಶ್ವರ್ಯಾಮ್ ಗಾರ್ಡ್ ಯಾವ್ದು ತಪ್ಪು ಆಗಿಲ್ಲ ರೀ. ಆಕಸ್ಮಿಕವಾಗಿ ಈ ರೀತಿ ನಮ್ ಕಡೆಯಿಂದ ಈ ರೀತಿ ಅವ್ರಿಗೆ ಏನನ್ನ ತೊಂದರೆ ಆಗಿದೆ ಅಂದ್ರೆ ಕಾನೂನು ಏನ್ ಶಿಕ್ಷೆ ಕೊಡುತ್ತಾನ ಆ ಶಿಕ್ಷೆ ಕೊಟ್ರೆ ಅದ್ರನ್ನ ಸ್ವೀಕಾರ ಮಾಡೋ ಸಲುವಾಗಿ ಎಲ್ಲರೂ ರೆಡಿ ಇದೇವ್ರಿ. ಇದು ಸತ್ಯಾಸತ್ಯಾಂಶ ಗೊತ್ತಾಗ್ಲಲ್ಲ, ಯಾರು ತಪ್ಪು ಮಾಡಿದಾರ, ಯಾರ ಕಡೆಯಿಂದ ಇವತ್ತು ಪ್ರಾಣ ಹೋಗಿದೆ ಅಂತೇಳಿ ಅವ್ರು ಕ್ಲಿಯರ್ ಮಾಡ್ಲಲ್ಲ. ಇವತ್ತು ನಮ್ ಕಡೆಯಿಂದ ತಪ್ಪಾಗಿದೆ, ಜನಾರ್ದನ್ ರೆಡ್ಡಿ ಅವರಿಂದ ತಪ್ಪಾಗಿದೆ, ಕಾನೂನು ಏನಿದೆ ಕ್ರಮ ತಗೊಳ್ಳಲ್ಲ. ಅಲ್ಲ ಸರ್, ಈಗ ಒಂದು ಬ್ಯಾನರ್ ವಿಷಯ ಅಂತ ಬಂದಾಗ ಕೂತ್ಕೊಂಡು ಶಾಂತ ರೀತಿಯಲ್ಲಿ ಇಬ್ರು ಕೂಡ ಕೂತ್ಕೊಂಡು ಎರಡೂ ಗುಂಪಿನವರು ಕೂತ್ಕೊಂಡು ಮಾತನಾಡಿ ಬಗೆಹರಿಸಬಹುದಾಗಿತ್ತು. ಇಂಟೆನ್ಷನ್ ಗಲಾಟೆ ಮಾಡ್ಕೋಬೇಕಂತ ಬಂದಂತ ಟೈಮಲ್ಲಿ ಅವರು ಯಾರು ಏನು ಎತ್ತ ಅನ್ನೋಂಥದ್ದು ನೋಡೋಣ ಸರ್. ನಾಳೆ ಇನ್ವೆಸ್ಟಿಗೇಷನ್ ದಲ್ಲಿ ಗೊತ್ತಾಗುತ್ತೆ ನಾವು. ಆಗ್ಲಿ ಸರ್, ಇದೀಗ ನಿರಂತರವಾಗಿ ಭರತ್ ರೆಡ್ಡಿ ಅವರು ಈಗ ರೆಡ್ಡಿ ಹಾಗೂ ಈಗ ತಮ್ಮ ಮೇಲೆ ಈಗ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ, ನಾನು ಇಷ್ಟಕ್ಕೆ ಇದನ್ನ ಸುಮ್ಮನೆ ಬಿಡಲ್ಲ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಅಲ್ಲ, ಕಾನೂನು ಯಾರು ಕೂಡ ಕೈ ತಗೊಳಕಾಗಲ್ಲ. ನಾನು ತಗೊಳಕ್ಕಾಗಲ್ಲ, ಅವರು ತಗೊಳಕ್ಕಾಗಲ್ಲ, ಜನಾರ್ದನ್ ರೆಡ್ಡಿ ಅವ್ರು ತಗೊಳಕ್ಕಾಗಲ್ಲ. ನಾವು ನಮ್ಮ ಪಾರ್ಟಿಯ ಶಾಸಕರಾಗಿರೋ ಕಾರಣ ಅವ್ರ ಸಲುವಾಗಿ ಅವ್ರಿಗೇನೋ ತೊಂದರೆ ಆಗಿದೆ ಅಂದ್ರೆ ನಾವೆಲ್ಲರೂ ಕೂಡ ಅವ್ರ ಸಲುವಾಗಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ನ್ಯಾಯ ಕೊಡಿಸ್ಬೇಕನ್ನಂತ ಕಾರಣದಿಂದ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಸರ್, ಈಗ ನಾರಾ ಭರತ್ ರೆಡ್ಡಿ ಅವರ ಕಡೆ ಇರತಕ್ಕಂಥ ಒಬ್ಬ ಸಾಮಾನ್ಯ ಹುಡುಗ ಡೆತ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಅವರೆಲ್ಲ ಓಪನ್ ಆಗಿ ಹೇಳ್ತಾ ಇದ್ದಾರೆ. ನೋಡ್ರಿ, ಈ ಕಡೆಯಿಂದ ಯಾವ್ದು ತಪ್ಪಾಗಿಲ್ಲ ಅಂತ ಹೇಳಿ ನನಗಿರಂತ ಪ್ರೈಮರಿ ರಿಪೋರ್ಟ್ಸ್ ಪ್ರಕಾರ ಇವತ್ತು ಯಾವ್ದೇ ತಪ್ಪಾಗಿಲ್ರಿ. ಇವತ್ತು ಹೆಂಗ್ ಚಟ್ಟ ಅನ್ನಂಥದ್ದು ಕೂಡ ಇವತ್ತು ತನಿಖೆಯಲ್ಲಿ ಅವ್ರಿಗೆ ಹೊರಗಡೆ ಬರ್ಲಲ್ಲ. ಇವಾಗ ಯಾರನ್ನ ಇಲ್ಲಿ ತಪ್ಪಿದಸ್ತರು ಯಾರನ್ನ ಉಳ್ಸಕ್ ಆಗಲ್ರಿ. ನೋಡ್ರಿ, ಯಾರು ಫೈರ್ ಮಾಡಿದ ಅವ್ರು ಫೈರ್ ಮಾಡಿದಂದ್ರೆ ಓಪನ್ ಆಗಿ ಎಲ್ಲ ವಾಟ್ಸಪ್, ಫೇಸ್ಬುಕ್ ಎಲ್ಲ ಮೊಬೈಲ್ ಲೈವ್ ಅಲ್ಲಿ ಕಾಣ್ತಾ ಇದಾರ. ಅವರೇ ಫೈರ್ ಮಾಡಿದ್ರೆ ಕಾಣ್ತಿರ್ತೆ ಇಲ್ಲಿ. ಇದನ್ನ ಮುಚ್ಚಿಡಕ್ಕಂತ ಆಗಲ್ಲ. ಅಂದ್ರೆ ಸರ್, ಈಗ ಬ್ಯಾನರ್ ನ ಪೂರ್ವ ಯೋಜಿತವಾಗಿ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಹಾಕ್ಬೇಕು ಅಂತ ಜಗಳ ಮಾಡ್ಕೊಂಡ ಸಲುವಾಗಿ ಮಾಡ್ಯಾರ. ಅಂದ್ರೆ ಸೌಹಾರ್ದತೆವಾಗಿ ಆ ಒಂದು ವಾಲ್ಮೀಕಿ ಪುತ್ಥಳಿ ಕಾರ್ಯಕ್ರಮವನ್ನ ಮಾಡ್ಬೇಕಂತೇನಿಲ್ಲ, ಇಂಟೆನ್ಷನ್ ಅಂದ್ರೆ ಪೂರ್ವ ಯೋಜಿತವಾಗಿ ಜಗಳ ಮಾಡ್ಕೋಬೇಕು ಜನಾರ್ದನ್ ರೆಡ್ಡಿ ಅವ್ರ ಹತ್ರ ಅಂತೇಳಿ ಅದು ಮಾಡ್ಕೊಂಡು ಅಷ್ಟೇ, ಆಗ್ಲಿ ಬೇರೆ ಏನಿಲ್ಲ. ಸರಿ, ಹಲೋ. ಓಕೆ, ಎಸ್, ಶ್ರೀರಾಮುಲು ಮಾತನಾಡ್ತಾ ಇದ್ರು. ಎರಡು ಕಡೆಯಿಂದ ಮಾತಿಗೆ ಮಾತು ಬೆಳೆದಿದೆ. ಒಂದು ಕಡೆ ಇದೀಗ ಎರಡು ಗುಂಪಿನ ಒಂದು ಪ್ರಕ್ರಿಯೆ, ಎರಡು ಮಾತಿಗೆ ಚಕಮಕಿ ಬೆಳೆದು ಗಾಳಿಯಲ್ಲಿ ಗುಂಡು, ಈಗ ಒಬ್ಬ ಅಮಾಯಕ ವ್ಯಕ್ತಿ ಬಲಿಯಾಗಿದ್ದಾನೆ. ಮತ್ತೊಂದು ಕಡೆಗೆ ಅಲ್ಲಿನ ಸ್ಥಳೀಯ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಮಾತನಾಡಿದ್ದಾರೆ, ನಮ್ಮ ಹುಡುಗನನ್ನ ಬಲಿ ಪಡೆದುಕೊಂಡಿದ್ದಾರೆ, ನಾನು ಇಷ್ಟಕ್ಕೆ ನಾನು ಬಿಡಲ್ಲ, ಇದಕ್ಕೆ 100% ನಾನು ಇದನ್ನ ರಿಟರ್ನ್ ಆಗಿ ನಾನು ಇದನ್ನ ಯಾವ ರೀತಿಯಾಗಿ ನಾನು
ಸೇಡನ್ನ ತೀರಿಸ್ಕೋಬೇಕು. ನನಗೆ ಗೊತ್ತಿದೆ ರಾಜಕೀಯವಾಗಿ ನಾನು ವೈಯಕ್ತಿಕ ಹೋಗಲ್ಲ, ನಾನು ರಾಜಕೀಯವಾಗಿ ನಾನು ಏನು ಪ್ರತಿಕ್ರಿಯೆ ಕೊಡಬೇಕು ಹಾಗೂ ಅನ್ನೋದನ್ನ ಯಾವ ರೀತಿಯಾಗಿ ನಾನು ಅದಕ್ಕೆ ಪ್ರತಿಕಾರವನ್ನು ನಾನು ತೀರಿಸ್ಕೋಬೇಕಂತಕ್ಕಂಥದ್ದು ನನಗೆ ಗೊತ್ತಿದೆ ಅಂತಕ್ಕಂತಹ ಮಾತನಾಡಿದ್ದಾರೆ. ತಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಪೊಲೀಸರು ಗಾಳಿಯಲ್ಲಿ ಯಾವ ರೀತಿಯಾಗಿ ಗುಂಡನ್ನ ಹಾರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಆ ಎರಡು ಗುಂಪುಗಳನ್ನ ಚದುರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಬ್ಯಾನರ್ನ ವಿಷಯವಾಗಿ ತೆರವುಗೊಳಿಸಬೇಕು ಅಂತ ಮಾತಿಗೆ ಮಾತು ಬೆಳೆದಿದೆ. ಇವಾಗ ತಾನೇ ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ಬ್ಯಾನರ್ ಅನ್ನ ಹಾಕಿರ್ತಕ್ಕಂಥ ವಿಚಾರವಾಗಿ ಏನು ಬರ್ತಕ್ಕಂತಹ ವಾಲ್ಮೀಕಿ ಪುತ್ಥಳಿಯ ಒಂದು ಕಾರ್ಯಕ್ರಮ ಅನಾವರಣಗೋಸ್ಕರವಾಗಿ ಸ್ಥಳೀಯ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಇರತಕ್ಕಂತಹ ಒಂದು ಫ್ಲೆಕ್ಸ್ ಅನ್ನ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದುಗಡೆ ಹಾಕಿರ್ತಕ್ಕಂಥ ವಿಚಾರವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಎರಡೂ ಗುಂಪುಗಳ ನಡುವೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಎರಡೂ ಕಾರ್ಯಕರ್ತರ ನಡುವೆ ಇದೀಗ ಮಾತಿಗೆ ಮಾತು ಬೆಳೆದಿದೆ. ಮಾತಿಗೆ ಮಾತು ಹೋಗಿ ಕೈ ಮಿಲಾಯಿಸಿದ್ದಾರೆ. ಕೈ ಮಿಲಾಯಿಸಿದ ನಂತರ ಮಚ್ಚು ಗುಂಡುಗಳು ಕೂಡ ದೊಣ್ಣೆಗಳನ್ನ ಕೂಡ ಜಳಪಡಿಸಿದ್ದಾರೆ. ಪರಸ್ಪರ ಬೈದಾಡಿಕೊಂಡಿದ್ದಾರೆ. ಈ ನಡುವೆ ಇದೀಗ ಒಬ್ಬ ಅಮಾಯಕ ಬಲಿಯಾಗಿರ್ತಕ್ಕಂಥದ್ದು. ನಿಮಗೆ ಪ್ರತಿಯೊಂದು ಪಿನ್ ಟು ಪಿನ್ ದೃಶ್ಯ 4 ಕೂಡ ತೋರಿಸ್ತಾ ಇದೀವಿ ನಿಮಗೆ. ದೃಶ್ಯ 1, ದೃಶ್ಯ 2, ದೃಶ್ಯ 3, ದೃಶ್ಯ 4 ನೋಡಿ. ದೃಶ್ಯ 1ರಲ್ಲಿ ತಾವು ನೋಡ್ತಾ ಇದ್ರಲ್ಲ, ಇದೇ ಬ್ಯಾನರ್ನ ವಿಷಯವಾಗಿ ಎರಡು ಗುಂಪುಗಳ ನಡುವೆ ಈ ಒಂದು ಗಲಾಟೆ ನಡೆದಿರತಕ್ಕಂಥದ್ದು. ದೃಶ್ಯ 2 ನೋಡ್ತಾ ಇದ್ದೀರಾ, ಪರಸ್ಪರ ಕೈ ಮಿಲಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ದೃಶ್ಯ 3ಯಲ್ಲಿ ಅಲ್ಲಿರತಕ್ಕಂತಹ ಪೊಲೀಸರ ಸಿಬ್ಬಂದಿ ಗಾಳಿಯಲ್ಲಿ ಗುಂಡನ್ನು ಹಾರಿಸೋದ್ರ ಮುಖಾಂತರ ಎಲ್ಲರನ್ನೂ ಕೂಡ ನಿಯಂತ್ರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದ್ವಿಗ್ನ ವಾತಾವರಣವನ್ನ ಶಾಂತಗೊಳಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ದೃಶ್ಯ 4ರಲ್ಲಿ ಎಲ್ಲರನ್ನೂ ಕೂಡ ಚದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಗಲಾಟೆಯಲ್ಲಿ ಪೊಲೀಸ್ ಸಿಬ್ಬಂದಿಗೆ ನೋಡಿ ಕೈಗಳಿಗೆ ಯಾವ ರೀತಿಯಾಗಿ ಗಾಯವಾಗಿದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿರ್ತಕ್ಕಂತಹ ಗಾಯವಾಗಿತ್ತು. ನೋಡ್ತಾ ಇದ್ದಾರೆ, ಸ್ವೆಲ್ಲಿಂಗು, ಕೈಯನ್ನು ತೋರಿಸ್ತಾ ಇದ್ದಾರೆ. ಕಲ್ಲು ಅಥವಾ ದೊನ್ನೆಯಿಂದ ಅಲ್ಲಿರ್ತಕ್ಕಂತಹ ಉದ್ರಿಕ್ತರು ಪಡೆದಿರತಕ್ಕಂತಹ ಕಲ್ಲಿನ ಏಟಾಗಿರ್ಬೋದು, ದೊನ್ನೆ ಏಟಾಗಿರ್ಬೋದು. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇದರಲ್ಲಿ ದ್ವೇಷ ರಾಜಕಾರಣ ಇಲ್ಲ. ನಾವು ಅದ್ದೂರಿಯಾಗಿ ವಾಲ್ಮೀಕಿ ಪುತ್ಥಳಿಯನ್ನು ಬಳ್ಳಾರಿಯಲ್ಲಿ ಅನಾವರಣ ಮಾಡ್ಕೋಬೇಕಂತೇಳಿ ಬಹಳ ಕಷ್ಟ ಬಿದ್ದು ಸಾವಿರಾರು ಜನ ಸೇರಿಸ್ಕೊಂಡು ನಾವು ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಆದ್ರೆ ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವ್ರ ಹೆಸರನ್ನೇ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದಾರೋ ಏನೋ ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಇವತ್ತೇನು ಈ ಸ್ಥಾನಕ್ಕೆ ಬಂದಿದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅವ್ರದ್ದೊಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಏನೋ ಒಂದು ಚಿಲ್ರೆ ಕೆಲಸ, ಈ ಏನು ಚಿಲ್ರೆ ಬುದ್ಧಿ ಯಾಕೆ ಕೊಟ್ಟಿದಾರೋ, ವಯಸ್ಸು 65 ಬರ್ತಿದೆ ನನಗೆ.